ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ಎಪಿಎಂಸಿಯಲ್ಲಿ ಕೆಲಸ ಮಾಡುವ ಹಮಾಲರಿಗೆ ನಿವೇಶನ ನೀಡಲು ಎಐಟಿಯುಸಿಯಿಂದ ಮನವಿ. ಛಲವಾದಿ ಮಹಾಸಭಾ ತಾಲೂಕಾ ಸಮಿತಿ ಅಧ್ಯಕ್ಷರ ಅಮಾನತು, ಏಕಪಕ್ಷೀಯದ ನಿರ್ಣಯ. ವೀರೇಶ್ ಹಂಚಿನಾಳಕ್ಕೆ. ವಿದ್ಯುತ್ ವಿತರಣಾ ಕ್ಷೇತ್ರಕ್ಕೆ ಟಾಟಾ ಕಂಪನಿ ಪ್ರವೇಶಕ್ಕೆ ಸಿಪಿಐಎಂ ವಿರೋಧ. ಜವಳಗೇರ ಗಾಂಜಾ ನಶೆಯಲ್ಲಿ ಯುವಕರು, ಸಾರ್ವಜನಿಕರ ಜೊತೆಗೆ ಅಸಭ್ಯ ವರ್ತನೆ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ನಗರದ ಎಪಿಎಂಸಿಯಲ್ಲಿ ಕೆಲಸ ಮಾಡುವ ಹಮಾಲರಿಗೆ ಹಾಗೂ ದುಡಿಯುವ ಮಹಿಳೆಯರಿಗೆ ವಸತಿ ಮನೆ ಕಲ್ಪಿಸಬೇಕೆಂದು ಒತ್ತಾಯಿಸಿ ಇಂದು ಕರ್ನಾಟಕ ರಾಜ್ಯ ಹಮಾಲರ ಮತ್ತು ಕೃಷಿ ಉತ್ಪನ್ನ ಮಾರುಕಟ್ಟೆಗಳ ಕಾರ್ಮಿಕ ಒಕ್ಕೂಟದ ಎಐಟಿಯುಸಿ ವತಿಯಿಂದ ಎಪಿಎಂಸಿ ಕಾರ್ಯದರ್ಶಿಗಳ ಮೂಲಕ ಸಚಿವರಾದ ಶಿವಾನಂದ ಎಸ್ ಪಾಟೀಲ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಎಪಿಎಂಸಿಯಲ್ಲಿ ಲೋಡಿಂಗ್ ಅನ್ಲೋಡಿಂಗ್ ಮಾಡುವ ಹಮಾಲರಿಗೆ ಲೈಸೆನ್ಸ್ ನೀಡಬೇಕು ಹಾಗೂ ವಿಮಾ ಯೋಜನೆ ವ್ಯಾಪ್ತಿಗೆ ಒಳಪಡಿಸಬೇಕು. ಹಮಾಲರಿಗೆ ಗುರುತಿನ ಚೀಟಿ ನೀಡಬೇಕು. 60 ವರ್ಷ ಮೇಲ್ಪಟ್ಟ ಹಮಾಲರಿಗೆ ಪರಿಹಾರ ಮತ್ತು ಪಿಂಚಣಿ ತಿಂಗಳಿಗೆ 3,000 ರೂಪಾಯಿ, 50,000 ಇಡುಗಂಟು ನೀಡಬೇಕು. ಭವಿಷ್ಯ ನಿಧಿ ಮತ್ತು ಇಎಸ್ಐ ಆಸ್ಪತ್ರೆ ಸೌಲಭ್ಯ ಒದಗಿಸಬೇಕು. ಕಟ್ಟಡ ಕಾರ್ಮಿಕರ ಮಾದರಿಯಲ್ಲಿ ಹಮಾಲರಿಗೆ ಹಾಗೂ ಕುಟುಂಬದವರಿಗೆ ಶಿಕ್ಷಣ, ಮದುವೆ ಹಾಗೂ ಇನ್ನಿತರ ಸೌಲಭ್ಯ ನೀಡಬೇಕು. ಕೆಲಸ ಮಾಡುವಾಗ ಮೃತಪಟ್ಟರೆ, ಅಂಗವಿಕಲರಾದರೆ 10 ಲಕ್ಷ ರೂಪಾಯಿ ಪರಿಹಾರ ಕೊಡುವುದಕ್ಕೆ ಸಂಬಂಧಿಸಿ ವಿಮಾ ಕಂಪನಿಗಳ ಮೂಲಕ ವಿಮಾ ಯೋಜನೆ ಒಳಪಡಿಸಬೇಕು. ನಿಗದಿಪಡಿಸಿದ ತೂಕದ ಮಿತಿಯನ್ನು ನಿರ್ಧರಿಸಿದಂತೆ ಚೀಲ ಇರಬೇಕು. ಹೀಗೆ ತಮ್ಮ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಇಂದು ನಗರದ ಎಪಿಎಂಸಿಯವರೆಗೆ ಮೆರವಣಿಗೆ ಮೂಲಕ ತೆರಳಿ ಎಪಿಎಂಸಿ ಕಾರ್ಯದರ್ಶಿಗಳ ಮೂಲಕ ಸಚಿವರಾದ ಶಿವಾನಂದ ಎಸ್ ಪಾಟೀಲ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಹಮಾಲರ ಸಂಘದ ರಾಜ್ಯ ಸಮಿತಿ ಮುಖಂಡರಾದ ತಿಮ್ಮಣ್ಣ ಹುಲ್ಗಪ್ಪ, ತಾಲೂಕಾ ಗೌರವಾಧ್ಯಕ್ಷ ವೆಂಕಟಗೌಡ ಗದ್ರಟಗಿ, ಕಟ್ಟಡ ಕಾರ್ಮಿಕ ಸಂಘದ ಅಧ್ಯಕ್ಷ ಜಗದೀಶ್ ಸುಕಾಲ್ಪೇಟ್, ಮುಖಂಡರಾದ ಹನುಮಂತಪ್ಪ ಹಂಚಿನಾಳ್, ಅಮರೇಶಪ್ಪ ನಾಯಕ್, ಗಂಗಪ್ಪ, ಸುಭಾನ್ ಸಾಬ್, ಶಿವಪ್ಪ ಗದ್ರಟಗಿ ಹಾಗೂ ಬಾಷುಮಿಯ ಡಿಎಚ್ ಕಂಬಳಿ ಇದ್ದರು. ಪ್ರಿಯ ಪಾಲಕರೇ, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿರುವ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಹಾಗೂ ಡಿ ಫಾರ್ಮಸಿ, ನರ್ಸಿಂಗ್, ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಸಂಸ್ಥೆಗೆ ಇಂದೇ ಭೇಟಿ ನೀಡಿ ಆರೋಗ್ಯ ಕ್ಷೇತ್ರದಲ್ಲಿ ನಿಮ್ಮ ಭವಿಷ್ಯವನ್ನು ನಿರ್ಮಿಸಿಕೊಳ್ಳಿ. ಕಾಲೇಜಿನಲ್ಲಿರುವ ಕೋರ್ಸ್ಗಳು: ಡಿ ಫಾರ್ಮಸಿ ಅವಧಿ 2 ವರ್ಷ, ವಿದ್ಯಾರ್ಹತೆ ಪಿಯುಸಿ ಸೈನ್ಸ್ ಪಾಸ್ ಅಥವಾ NIOS ಪಾಸ್. ನರ್ಸಿಂಗ್ GNM ಅವಧಿ 3 ವರ್ಷ, ವಿದ್ಯಾರ್ಹತೆ ಪಿಯುಸಿ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ. ಪ್ಯಾರಾಮೆಡಿಕಲ್ ಕಾಲೇಜ್ DMLT, DHI, DOT ಆ್ಯಂಡ್ AT ಅವಧಿ 3 ವರ್ಷ, ವಿದ್ಯಾರ್ಹತೆ SSLC ಹಾಗೂ ದ್ವಿತೀಯ PUC ವಿಜ್ಞಾನ ಪಾಸ್. ಈ ಸಂಸ್ಥೆಯ ವಿಶೇಷತೆಗಳು: ಅನುಭವಿ ಹಾಗೂ ನುರಿತ ಉಪನ್ಯಾಸಕರಿಂದ ಬೋಧನೆ, ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಹಾಗೂ ವೈದ್ಯಕೀಯ ಕಲಿಕಾ ಅನುಭವವನ್ನು ಹೆಚ್ಚಿಸುವ ಉದ್ದೇಶದಿಂದ ಸಿಂಧನೂರು ಪಟ್ಟಣದ ವಿವಿಧ ಆಸ್ಪತ್ರೆಗಳಲ್ಲಿ ವೈದ್ಯರು ಮತ್ತು ಹಿರಿಯ ನರ್ಸ್ಗಳ ಮಾರ್ಗದರ್ಶನದಲ್ಲಿ ಪ್ರಾಯೋಗಿಕ ಕಲಿಕೆ. ಪ್ರತಿ ಶನಿವಾರ ತಜ್ಞ ವೈದ್ಯರಿಂದ ವಿಶೇಷ ಉಪನ್ಯಾಸ. ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ವೈದ್ಯರ ವತಿಯಿಂದ ಉಚಿತವಾಗಿ ನಡೆಯುವ ಸುಮಾರು ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ. ಸಮಾಜದಲ್ಲಿ ಆರೋಗ್ಯದ ಅರಿವು ಮೂಡಿಸುವ ಉದ್ದೇಶದಿಂದ ವಿದ್ಯಾರ್ಥಿಗಳ ಸಹಭಾಗಿತ್ವದಲ್ಲಿ ವಿವಿಧ ಆರೋಗ್ಯ ಜಾಗೃತಿ, ಆರೋಗ್ಯ ಜಾಥಾ ಕಾರ್ಯಕ್ರಮಗಳು ಹಾಗೂ ಆರೋಗ್ಯ ಶಿಕ್ಷಣ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ಪರಿಸರ ಸ್ವಚ್ಛತೆ ಮತ್ತು ಆರೋಗ್ಯಕರ ಜೀವನ ಶೈಲಿಯ ಕುರಿತು ಜನರಲ್ಲಿ ಅರಿವು ಮೂಡಿಸಲಾಗುತ್ತದೆ. ಸುಸಜ್ಜಿತ ಕಟ್ಟಡಗಳು, ಸ್ಮಾರ್ಟ್ ಕ್ಲಾಸಸ್, ಆಧುನಿಕ ಲ್ಯಾಬ್ ಸೌಲಭ್ಯಗಳು ಹಾಗೂ ಪ್ರಾಯೋಗಿಕ ತರಬೇತಿ ವ್ಯವಸ್ಥೆ. ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ CC ಕ್ಯಾಮೆರಾ ಅಳವಡಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ವಿವಿಧ ಖಾಸಗಿ ಆಸ್ಪತ್ರೆಗಳು ಹಾಗೂ ವಿವಿಧ ಫಾರ್ಮಾ ಕಂಪನಿಗಳ ಸಹಯೋಗದಲ್ಲಿ ಕ್ಯಾಂಪಸ್ ಸಂದರ್ಶನದ ಮೂಲಕ ನೇರ ಉದ್ಯೋಗದ ಅವಕಾಶವನ್ನು ಕಲ್ಪಿಸಲಾಗುತ್ತದೆ. ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ. ಇರ್ಫಾನ್ ಕೆ, ಅಧ್ಯಕ್ಷರು, ಸನ್ರೈಸ್ ಡಿ ಫಾರ್ಮಸಿ, ನರ್ಸಿಂಗ್, ಪ್ಯಾರಾಮೆಡಿಕಲ್ ಕಾಲೇಜ್, ವಾಸವಿ ಕಲ್ಯಾಣ ಮಂಟಪದ ಮುಂಭಾಗ, PWD ಕ್ಯಾಂಪ್, ರಾಯಚೂರು ರಸ್ತೆ, ಸಿಂಧನೂರು. ಮೊಬೈಲ್ ನಂಬರ್ 8197143588, 8904242655, 9036731385. ಆಯ್ಕೆಯಾದ ಅಧ್ಯಕ್ಷರನ್ನು 3 ಅಥವಾ 5 ವರ್ಷ ಮುಂದುವರಿಸುವುದು ಎಲ್ಲರಿಗೂ ಗೊತ್ತಿರುವ ವಿಷಯ. ಆದರೆ ಸಿಂಧನೂರು ತಾಲೂಕಿನಲ್ಲಿ ರಾಯಚೂರು ಜಿಲ್ಲಾಧ್ಯಕ್ಷ ಶಿವರಾಜ್ ಜಾನೇಕಲ್ ಅವರು ತಾಲೂಕಿನಲ್ಲಿ 4 ಜನ ಅಧ್ಯಕ್ಷರನ್ನು ಬದಲಾವಣೆ ಮಾಡಿರುತ್ತಾರೆ. ಇದರಿಂದ ಸಮಾಜದ ಮೇಲೆ ಕೆಟ್ಟ ಸಂದೇಶ ಉಂಟಾಗಿದೆ. ಒಟ್ಟಿನಲ್ಲಿ ಶಿವರಾಜ್ ಜಾನೇಕಲ್ ಅವರು ಸರ್ವಾಧಿಕಾರಿಯಂತೆ ವರ್ತಿಸುತ್ತಿದ್ದಾರೆ. ಇವರ ವರ್ತನೆ ಅನ್ಯ ಜಾತಿಯ ಸಮಾಜದವರು ಹಾಡಿಕೊಂಡು ನಗುವಂತಾಗಿದೆ ಎಂದು ಮಾಜಿ ಅಧ್ಯಕ್ಷ ವೀರೇಶ್ ಹಂಚಿನಾಳ್ ಹೇಳಿದರು.
ಯಾವುದೇ ಸಂಘ ಸಂಸ್ಥೆ ಹಾಗೂ ಸಮಾಜದ ಸಂಘಟನೆಗಳು ತನ್ನದೇ ಆದ ಬೈಲವನ್ನು ಒಳಗೊಂಡಿರುತ್ತವೆ. ಬೈಲ ಪ್ರಕಾರ ಯಾವುದೇ ಸಮಾಜದ ತಾಲೂಕಾ ಸಮಿತಿ ರಚನೆ ಹಾಗೂ ಅಧ್ಯಕ್ಷರನ್ನು ಆಯ್ಕೆ ಮಾಡಬೇಕಾದರೆ ಸಮಾಜದ ಮುಖಂಡರೆಲ್ಲ ಸೇರಿ ಒಮ್ಮತದಿಂದ ಸಭೆಯಲ್ಲಿ ಸರ್ವಾನುಮತದಿಂದ ಆಯ್ಕೆ ಮಾಡಬೇಕಾಗುತ್ತದೆ. ಹಾಗೆ ಮಾಡದೆ ಏಕಪಕ್ಷೀಯವಾಗಿ ಶಿವರಾಜ್ ಜಾನಕಲ್ ನಿರ್ಣಯ ಮಾಡಿದ್ದಾರೆ. ನನ್ನ ಮೇಲೆ ಮಾಡಿದ ಆರೋಪಕ್ಕೆ ದಾಖಲೆ ಸಮೇತ ಸಾಬೀತುಪಡಿಸಬೇಕು. ನನ್ನನ್ನು ಅಧ್ಯಕ್ಷ ಸ್ಥಾನದಿಂದ ತೆಗೆಯಬೇಕಾದರೆ ಸಮಾಜದ ಮುಖಂಡರೆಲ್ಲರನ್ನೂ ಒಳಗೊಂಡ ಸಭೆಯಲ್ಲಿ ನನ್ನ ವಿರುದ್ಧ ಸಮಾಜದ ಮುಖಂಡರು ಅವಿಶ್ವಾಸ ನಿರ್ಣಯ ತೆಗೆದುಕೊಂಡಾಗ ನನ್ನನ್ನು ಅಮಾನತು ಮಾಡಿ, ಆದರೆ ಸುಮ್ಮನೆ ತೆಗೆದು ಹಾಕಿದ್ದು ಏಕಪಕ್ಷೀಯ ನಿರ್ಣಯ ಆಗಿದೆ. ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ತಾಲೂಕು ಸಮಿತಿಗೆ ಅಧ್ಯಕ್ಷನಾಗಿ 25/11/2025 ಸರ್ವಾನುಮತದಿಂದ ಆಯ್ಕೆ ಮಾಡಿ ಆದೇಶ ಹೊರಡಿಸಿದ್ದೀರಿ. ನೀವು ಸಮಾಜದ ಏಳಿಗೆಗೆ ಶ್ರಮಿಸಲು ಕರೆ ನೀಡಿರುತ್ತೀರಿ. ಅದರಂತೆ ಸಮಾಜದ ಒಳಿತಿಗಾಗಿ ನನ್ನ ಇತಿಮಿತಿಯಲ್ಲಿ ಕೆಲಸ ಮಾಡಿದ್ದೇನೆ. ಇತ್ತೀಚೆಗೆ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಜಯಂತಿಯ ಅಂಗವಾಗಿ ಸಮಾಜದ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಹಾಗೂ ಸಮಿತಿಯ ಪದಾಧಿಕಾರಿಗಳ ಒಳಗೊಂಡು ಸಾಮೂಹಿಕ ವಿವಾಹ ಕಾರ್ಯಕ್ರಮ ಮಾಡಿದ್ದೇನೆ. ನೀವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಳ್ಳೆಯ ಕಾರ್ಯಕ್ರಮ ಇದಾಗಿದೆ ಎಂದು ಶಾಬಾಷ್ಗಿರಿ ನೀಡಿರುತ್ತೀರಿ. ಆದರೆ ದಿಢೀರ್ನೆ ಬದಲಾವಣೆ ಹಿಂದೆ ಇರುವ ಕಾರಣ ಏನೆಂಬುದು ತಿಳಿಯದಾಗಿದೆ. ಸಂಘಟನೆ ಬೈಲ ಅಥವಾ ನಿಯಮಗಳು ಗೊತ್ತಿಲ್ಲದೆ ಏಕಾಏಕಿ ತಾಲೂಕಾ ಅಧ್ಯಕ್ಷರ ಸ್ಥಾನದಿಂದ ನನ್ನನ್ನು ಅಮಾನತು ಮಾಡಿರುತ್ತಾರೆ. ಯಾಕೆಂತ ವಿಚಾರಣೆ ಮಾಡಿದಾಗ ಸಂಘಟನೆ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿರುವುದಿಲ್ಲ ಮತ್ತು ಸಂಘಟನೆ ವಿಚಾರದಲ್ಲಿ ಏಕ ನಿರ್ಣಯ ತೆಗೆದುಕೊಂಡಿದ್ದೀರಿ. ಹಾಗಾಗಿ ನಿಮ್ಮನ್ನು ಸಂಘಟನೆಯಿಂದ ಅಮಾನತು ಮಾಡಲಾಗಿದೆ ಎಂದು ಜಿಲ್ಲಾಧ್ಯಕ್ಷರು ತಿಳಿಸುತ್ತಾರೆ. ಆದರೆ ಒಂದು ಸಂಘಟನೆಯ ಜಿಲ್ಲಾಧ್ಯಕ್ಷರಾದವರು ಯಾವುದೇ ಅಧ್ಯಕ್ಷ ಸಂಘದ ವಿರುದ್ಧವಾಗಿ ನಡೆದುಕೊಂಡರೆ 2-3 ಬಾರಿ ನೋಟಿಸ್ ಕಳಿಸಬೇಕು. ಈ ನೋಟಿಸ್ಗೆ ಉತ್ತರಿಸದಿದ್ದಾಗ ವಿರುದ್ಧವಾಗಿ ನಡೆದುಕೊಂಡರೆ ತೆಗೆದುಹಾಕಲು ಅಧಿಕಾರ ಇರುತ್ತದೆ. ಹಾಗಾಗಿ ಇನ್ನೊಮ್ಮೆ ಸಭೆ ಕರೆದು ಸಮಾಜದ ಮುಖಂಡರು ಹಿರಿಯರು ಯಾರಿಗೆ ಬಹುಮತ ನೀಡುತ್ತಾರೋ ಅವರನ್ನು ಅಧ್ಯಕ್ಷನಾಗಿ ಮುಂದುವರಿಸಿ. ನೀವು ಸುಮ್ಮನಾದರೆ ಸಮಾಜದ ಹಿರಿಯರ ಹಾಗೂ ಯುವ ಮುಖಂಡರ ಒತ್ತಾಯದ ಮೇರೆಗೆ ಅಧ್ಯಕ್ಷನಾಗಿ ಮುಂದುವರೆದು ಸಮಾಜದ ಏಳಿಗೆಗೆ ದುಡಿಯುತ್ತೇನೆ. ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾದ ತಾಲೂಕು ಅಧ್ಯಕ್ಷದ ನನ್ನನ್ನು ಅಮಾನತು ಮಾಡಿರುವುದು ಸಂಘದ ಬೈಲಾ ವಿರುದ್ಧ ಹಾಗೂ ಏಕಪಕ್ಷೀಯ ನಿರ್ಧಾರವಾಗಿದೆ. ಕಾನೂನು ಹೋರಾಟಕ್ಕೆ ನಾನು ಮುಂದಾಗುತ್ತೇನೆಂದು ಹೇಳಿಕೆ ಮೂಲಕ ತಿಳಿಸಿದ್ದಾರೆ. ಜಾನಕಲ್ ಶಿವರಾಜ್ ಅಣ್ಣವರಲ್ಲಿ ವಿನಂತಿಸ್ಕೊಳ್ಳೋದೇನಂತಂದರೆ, ನೀವು ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾನಾಗಿ ತಾಲೂಕು ಅಧ್ಯಕ್ಷನಾಗಿ ನೇಮಕ ಮಾಡಿಕೊಂಡಿದ್ದೀರಿ. ಅದಕ್ಕೆ ಕೂಡ ಸ್ವಾಗತ. ನೀವು ಏನು ತಾಲೂಕು ಅಧ್ಯಕ್ಷನಾಗಿ ಏನು ಆಯ್ಕೆ ಮಾಡಿರಲ್ಲ, ಅದರಲ್ಲಿ ಬಹುಮತ ತೋರಿಸ್ಬೇಕು. ನೀವೇನಾದರೂ ಬಹುಮತ ನೀವು ನಾಳೆ ನಡೀತಪ್ಪ ಅಂತಂದರೆ ನಾನು ಕೂಡ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ತಾಲೂಕು ಅಧ್ಯಕ್ಷರಾಗಿ ಮುಂದುವರಿಬೇಕಂತಂದರೆ ನಾನು ಕೂಡ ಬಹುಮತವನ್ನು ತೋರಿಸಲು ರೆಡಿ ಇದ್ದೇನೆ. ತಾವೇನಾದರೂ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ರೆ ನೀವು ತಮ್ಮ ಒಪ್ಪಿಗೆ ಅಂತಂತಂದರೆ ನೀವೇ ಡೇಟ್ ಕೊಡ್ಬೋದು. ನನಗೆ ಯಾವತ್ತು ಡೇಟ್ ಕೊಡ್ತೀರಿ ಆವತ್ತಿನ ದಿನಕ್ಕದಂದು ನಾನು ತಾಲೂಕು ಅಧ್ಯಕ್ಷನಾಗಿ ಮುಂದುವರಿಬೇಕಾ ಬೇಡ ಅಂತಂದ್ರೆ ನಾನು ಹೇಳೋದಲ್ಲ, ಜನನೇ ಹೇಳ್ತಾರೆ. ಇಲ್ಲಿರ್ತಕ್ಕಂಥ ನಮ್ಮ ಸಿನ್ನೂರು ತಾಲೂಕಿರ್ತಕ್ಕಂಥ ನಮ್ಮ ಛಲವಾದಿ ಮುಖಂಡರು, ನಮ್ಮ ಆತ್ಮೀಯರು, ನಮ್ಮ ಅಣ್ಣತಮ್ಮರು ಕೂಡ ಬಂದು ಇದು ಬರ್ತಾರೆ. ಅವರೇ ಬಹುಮತ ಕೊಡ್ತಾರೆ. ಅವೇನಾದರೂ ವೀರೇಶ್ ಹಂಚಾಣಿಕೆ ಮುಂದುವರಿಲ್ಲ ಅಂತಂದರೆ ನಂದನ್ನು ಮುಂದುವರಿಸ್ರಿ. ಇಲ್ಲಪ್ಪ ವೀರೇಶ್ ಹಂಚಾಣಿಕೆ ಅವರು ಸಮಾಜದ ವಿರುದ್ಧವಾಗಿ ಚಟುವಟಿಕೆಗಳು ಮಾಡ್ತಾರೆ, ಅವ್ರು ಮುಂದುವರಿಕೆ ಅವರು ಅರ್ಹರಲ್ಲ ಅಂತಂತಂದರೆ ನೀವು ಅವತ್ತು ಅಮಾನತು ಮಾಡೋದನ್ನು ನಾನು ಕೂಡ ಖುಷಿಯಿಂದ ಒಪ್ಕೊಂತೀನಿ. ಅದೆಲ್ಲ ಬಿಟ್ಕೊಂಡು ನಿಮ್ಮ ಮನಸ್ಸು ಇಚ್ಛೆ ಬಂದಂಗೆ ಯಾರೋ ಒಬ್ಬರು ಮುಖಂಡರು ಮಾತು ಕೇಳ್ಕೊಂಡು ಯಾರೋ ನನ್ನ ಮೇಲೆ ಅಲಿಗೇಷನ್ ಮಾಡಿ ಅದನ್ನು ನೀವು ಒಪ್ಪಬಾರ್ದು ಅದನ್ನು. ಯಾಕಂತಂದರೆ ಸತ್ಯ ಕಂಡ್ರು ಕೂಡ ಪ್ರಾಮಾಣಿಸಿ ನೋಡಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಯಾವುದನ್ನು ಏಕೆ ನಾನು ನಿರ್ಣಯ ತೊಗೊಳ್ಳೋದು ನನಗೆ ಡೈರೆಕ್ಟಾಗಿ ಅಮಾನತು ಮಾಡಿದ್ದು ಇದು ಸಂವಿಧಾನದ ವಿರುದ್ಧವಾಗಿದೆ. ಸೊ ಅದಕ್ಕಾಗಿ ಇದನ್ನು ಆದಷ್ಟು ಕೂಡಲೇ ಏನಾಯ್ತಲ್ಲ ಅಮಾನತು ಹಿಂಪಡೆದು ಮುಂದೆ ತಾಲೂಕು ಅಧ್ಯಕ್ಷರಾಗಿ ವೀರೇಶ್ ಹಂಚಾಣಿಕೆ ಅವರು ಇರಿಸಬೇಕು ಅಥವಾ ಏನಾದರೂ ಬೇಡ ಅಂತ ನೀವು ತೀರ್ಮಾನ ಮಾಡಿದ್ರೆ ಸಿನ್ನೂರಿಗೆ ಬರೀ ಕೂಡ ಅದನ್ನು ಕೂಡ ನಾನು ಸ್ವಾಗತ ಮಾಡ್ಕೊಂತೀನಿ. ರಾಜ್ಯದ 15 ಜಿಲ್ಲೆಗಳ ವಿದ್ಯುತ್ ವಿತರಣೆ ಅನುಮತಿ ಕೋರಿ ದಿ ಟಾಟಾ ಪವರ್ ಕಂಪನಿ ಲಿಮಿಟೆಡ್ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗಕ್ಕೆ ಅರ್ಜಿ ಸಲ್ಲಿಸಿದ್ದು, ಇದು ರಾಜ್ಯದ ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣ ಮಾಡುವ ಹುನ್ನಾರವಾಗಿದೆ. ಆದ್ದರಿಂದ ಟಾಟಾ ಕಂಪನಿಯ ಕೋರಿಕೆಯನ್ನು ತಿರಸ್ಕರಿಸಬೇಕೆಂದು ಭಾರತ ಕಮ್ಯುನಿಸ್ಟ್ ಪಕ್ಷ, ಮಾರ್ಕ್ಸ್ವಾದಿ ಕರ್ನಾಟಕ ರಾಜ್ಯ ಸಮಿತಿ, KERC ಮತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದೆ. ಬೆಸ್ಕಾಂ, ಮೆಸ್ಕಾಂ, ಸೆಸ್ಕಾಂ ಹಾಗೂ ಹೆಸ್ಕಾಂ ವ್ಯಾಪ್ತಿಯ 15 ಜಿಲ್ಲೆಗಳಲ್ಲಿ 2003 ವಿದ್ಯುತ್ ಕಾಯ್ದೆ ಸೆಕ್ಷನ್ 14 ಹಾಗೂ 15 ಅಡಿ ವಿದ್ಯುತ್ ವಿತರಣೆಗೆ ಪರವಾನಗಿ ಕೋರಿ KERCಗೆ ದಿ ಟಾಟಾ ಪವರ್ ಕಂಪನಿ ಅರ್ಜಿ ಸಲ್ಲಿಸಿದೆ. ಇದು ರಾಜ್ಯದ ವಿದ್ಯುತ್ ಕ್ಷೇತ್ರವನ್ನು ಖಾಸಗಿ ಕಾರ್ಪೊರೇಟ್ ಕಂಪನಿಗಳು ಹಸ್ತಾಂತರ ಮಾಡಿಕೊಳ್ಳುವ ಷಡ್ಯಂತ್ರದ ಭಾಗವಾಗಿದೆ. ನರೇಂದ್ರ ಮೋದಿ ನಾಯಕತ್ವದ ಒಕ್ಕೂಟ ಸರ್ಕಾರ ಮಾಡಿರುವ ವಿದ್ಯುತ್ ತಿದ್ದುಪಡಿ ಮಸೂದೆ ಅಂಶಗಳು ಉಪಯೋಗಿಸಿಕೊಳ್ಳಲು ಇಂತಹ ಪ್ರಯತ್ನಕ್ಕೆ ಖಾಸಗಿ ಕಂಪನಿಗಳು ಮುಂದಾಗಿವೆ. KEBಯನ್ನು ವಿಭಜನೆ ಮಾಡಿ ವಿದ್ಯುತ್ ವಿತರಣಾ ಕಂಪನಿಗಳನ್ನು ಮಾಡಿದಾಗಲೇ ಇದು ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣ ಮಾಡುವ ಹುನ್ನಾರವಾಗಿದೆ ಎಂದು CPIM ಪಕ್ಷವು ಎಚ್ಚರಿಕೆಯನ್ನು ನೀಡಿತ್ತು. ವಿದ್ಯುತ್ ವಿತರಣಾ ಕ್ಷೇತ್ರದಲ್ಲಿ ಹಲವಾರು ಖಾಸಗಿ ಕಂಪನಿಗಳು ಪ್ರವೇಶ ಪಡೆದುಕೊಳ್ಳುವುದು ಮಾತ್ರವಲ್ಲ, ವಿದ್ಯುತ್ ಉತ್ಪಾದನೆ, ಸಾಗಾಣಿಕೆ ಮತ್ತು ವಿತರಣೆ ಈ 3 ಆಯಾಮಗಳಲ್ಲೂ
ಖಾಸಗೀಕರಣ ಮಾಡುವ ಉದ್ದೇಶದಿಂದಲೇ ವಿದ್ಯುತ್ ತಿದ್ದುಪಡಿ ಮಸೂದೆ 2025 ಕೇಂದ್ರ ಬಿಜೆಪಿ ಸರ್ಕಾರ ಅಂಗೀಕರಿಸಿದೆ. ಒಂದೇ ವಿದ್ಯುತ್ ವಿತರಣಾ ಪ್ರದೇಶದಲ್ಲಿ ಹಲವು ವಿತರಣಾ ಕಂಪನಿಗಳಿಗೆ ಅವಕಾಶ ನೀಡುವುದು, ವಿದ್ಯುತ್ ದರಗಳನ್ನು ವಿಪರೀತವಾಗಿ ಹೆಚ್ಚಿಸುವುದು, ಕ್ರಾಸ್ ಸಬ್ಸಿಡಿಗಳನ್ನು ರದ್ದು ಮಾಡುವುದು ಮುಂತಾದ ಅಂಶಗಳನ್ನು ಇದು ಒಳಗೊಂಡಿದೆ. ರಾಜ್ಯಗಳ ವಿದ್ಯುತ್ ಸ್ವಾಯತ್ತತೆಯನ್ನು ಇದು ಸಂಪೂರ್ಣವಾಗಿ ನಾಶ ಮಾಡುತ್ತದೆ. ಸಾರ್ವಜನಿಕ ವಿದ್ಯುತ್ ಕ್ಷೇತ್ರ ಸರ್ಕಾರವು ಜನತೆಗೆ ನಿರ್ವಹಿಸಬೇಕಾಗಿರುವ ಬಾಧ್ಯತೆಗಳನ್ನು ಒಳಗೊಂಡಿದೆ. ಟಾಟಾ ಕಂಪನಿಯಂತಹ ಖಾಸಗಿ ಕಾರ್ಪೊರೇಟ್ ಪ್ರವೇಶ ಮಾಡಿದರೆ ಸರ್ಕಾರಗಳು ಈ ಬಾಧ್ಯತೆಗಳನ್ನು ಕಳಚಿಕೊಳ್ಳುತ್ತವೆ. ಇದರಿಂದ ಗೃಹ ಬಳಕೆದಾರರು, ಸಾರ್ವಜನಿಕರು, ಸಣ್ಣ ರೈತರು, ಪಂಪ್ಸೆಟ್ ಬಳಕೆದಾರರು, ಸಣ್ಣ ಕೈಗಾರಿಕೆಗಳು ತೀವ್ರವಾದ ಸಂಕಷ್ಟಕ್ಕೆ ಒಳಗಾಗಬೇಕಾಗುತ್ತದೆ. ಉದ್ಯೋಗದ ಮೇಲೆ ತೀವ್ರ ಪರಿಣಾಮ ಬೀರುತ್ತದೆ. ಆದ್ದರಿಂದ ವಿದ್ಯುತ್ ವಿತರಣಾ ವಲಯಕ್ಕೆ ಟಾಟಾ ಕಂಪನಿ ಪ್ರವೇಶ ನೀಡಬಾರದು. ಕೆಇಆರ್ಸಿ ಮತ್ತು ರಾಜ್ಯ ಸರ್ಕಾರ ಇಂತಹ ಪ್ರಯತ್ನಗಳನ್ನು ತಡೆ ಹಿಡಿಯಬೇಕು. ಕರ್ನಾಟಕದ ಜನತೆ ಇಂತಹ ಪ್ರಯತ್ನಗಳು ವಿರೋಧಿಸಬೇಕೆಂದು ಸಿಪಿಐಎಂ ಪಕ್ಷವು ಕರೆ ನೀಡುತ್ತದೆ. ಇದರ ವಿರುದ್ಧ ತೀವ್ರವಾದ ಹೋರಾಟಗಳನ್ನು ನಡೆಸಲು ಸಿಪಿಐಎಂ ತೀರ್ಮಾನಿಸಿದೆ ಎಂದು ಸಿಪಿಐಎಂ ರಾಜ್ಯ ಕಾರ್ಯದರ್ಶಿ ಡಾಕ್ಟರ್ ಕೆ. ಪ್ರಕಾಶ್ ತಿಳಿಸಿದ್ದಾರೆ. ಜವಳಗೆರೆದಲ್ಲಿ ಗಾಂಜಾ ಸೇವಿಸಿದ ಯುವಕರು ರಸ್ತೆಯಲ್ಲಿ ನಿಂತು ಸಾರ್ವಜನಿಕರಿಗೆ ಕಿರಿಕಿರಿ ಮಾಡುವುದು, ರಾತ್ರಿ ವೇಳೆ ಕಳ್ಳತನ ಮಾಡುವುದು ಗ್ರಾಮದಲ್ಲಿ ಸರ್ವೇ ಸಾಮಾನ್ಯವಾಗಿದೆ. ಬುದ್ಧಿವಾದ ಹೇಳಿದರೆ ಜಗಳ ಮಾಡುವುದರಿಂದ ದುಷ್ಟರನ್ನು ಕಂಡು ದೂರ ಇರಬೇಕೆನ್ನುವ ಲೆಕ್ಕಾಚಾರದಲ್ಲಿ ಗ್ರಾಮಸ್ಥರಿದ್ದಾರೆ. ಪೊಲೀಸ್ ಇಲಾಖೆ ಕಡಿವಾಣ ಹಾಕಬೇಕೆನ್ನುವುದು ಗ್ರಾಮಸ್ಥರ ಮನವಿ. ಗಾಂಜಾ ಮತ್ತಿನಲ್ಲಿ ಹಣಕ್ಕಾಗಿ ಬಾರ್ ಶಾಪ್, ಕಿರಾಣಿ ಅಂಗಡಿಗಳನ್ನು ಆಯ್ಕೆ ಮಾಡಿ ರಾತ್ರಿ ಕಳ್ಳತನ ಮಾಡುತ್ತಿದ್ದು, ಸಿಸಿ ಕ್ಯಾಮೆರಾ ದೃಶ್ಯ ಆಧರಿಸಿ ಪೊಲೀಸರು ಬಂಧಿಸಿದಾಗ ಗ್ರಾಮದ ಮುಖಂಡರು ಇದೊಂದು ಸಲ ಬಿಡಿ ಎಂದು ಬಿಡಿಸುವುದರಿಂದ ಕಳ್ಳರಿಗೆ ಹೇಳುವವರು ಕೇಳುವವರು ಯಾರೂ ಇಲ್ಲದಾಗಿದೆ. ಇತ್ತೀಚೆಗೆ ಗ್ರಾಮದ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಹುಂಡಿ ಕಳ್ಳತನ ಮಾಡುವ ಜೊತೆಗೆ ಮದುವೆ ಊಟಕ್ಕೆಂದು ದೇವಸ್ಥಾನದಲ್ಲಿ ಇಟ್ಟಿದ್ದ ಅಡಿಗೆ ಎಣ್ಣೆ ಡಬ್ಬಿಗಳು ಹಾಗೂ ಅಡಿಗೆ ಬಳಕೆ 2 ಸಿಲಿಂಡರ್ಗಳನ್ನು ಕಳ್ಳತನ ಮಾಡಿದ ಯುವಕರ ಭಾವಚಿತ್ರ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದೆ. ಗ್ರಾಮದ ಶಾಲಾ ಕಾಲೇಜು ಆವರಣದಲ್ಲಿ ಹಾಗೂ ತಿಮ್ಮಾಪುರ ರಸ್ತೆಯಲ್ಲಿ ಗಾಂಜಾ ಹಾಗೂ ಕುಡುಕರ ಹಾವಳಿ ಮಿತಿಮೀರಿ ಹೋಗಿದೆ. ಯಾರಾದರೂ ಬುದ್ಧಿವಾದ ಹೇಳಿದರೆ ಅವರ ಜೊತೆ ಜಗಳ ಮಾಡುವುದರಿಂದ ದುಷ್ಟರನ್ನು ಕಂಡು ದೂರ ಇರಬೇಕು ಎನ್ನುವ ಲೆಕ್ಕಾಚಾರದಲ್ಲಿ ಗ್ರಾಮಸ್ಥರಿದ್ದಾರೆ. ಮಕ್ಕಳು ಹಾಗೂ ಯುವಕರು ಗಾಂಜಾ ಸೇವನೆಯಿಂದ ಜೀವನ ಹಾಳು ಮಾಡಿಕೊಳ್ಳುವುದರ ಜೊತೆಗೆ ಹಣಕ್ಕಾಗಿ ಗ್ರಾಮದಲ್ಲಿ ಕಳ್ಳತನಕ್ಕೆ ಇಳಿದಿದ್ದಾರೆ. ಇವರಿಗೆ ಗಾಂಜಾ ಮಾರಾಟ ಮಾಡುವವರು ಯಾರು, ಗಾಂಜಾ ಎಲ್ಲಿಂದ ತರುತ್ತಾರೆ ಎನ್ನುವುದು ಪೊಲೀಸರು ಪತ್ತೆ ಹಚ್ಚಿ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಗಾಂಜಾ ಸೇವನೆ ಗ್ರಾಮದಲ್ಲಿ ಹೆಚ್ಚಾಗುತ್ತಿದ್ದು ಇದಕ್ಕೆ ಚಿಕ್ಕ ಮಕ್ಕಳು, ಯುವಕರು ಬಲಿಯಾಗುತ್ತಿದ್ದಾರೆ. ಇದಕ್ಕೆ ಕಡಿವಾಣ ಹಾಕುವಂತೆ ಮಾಜಿ ಸಚಿವರಾದ ವೆಂಕಟರಾವ್ ನಾಡಗೌಡ ಅವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರವಾಣಿ ಮಾಡಿ ಒತ್ತಾಯ ಮಾಡಿದ್ದನ್ನು ಇಲ್ಲಿ ಸ್ಮರಿಸಬಹುದು. ಗಾಂಜಾ ಸೇವನೆ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಕೊಡುವ ಗಾಂಜಾ ವ್ಯಸನ ಪುಂಡರನ್ನು ಹಿಡಿದು ಶಿಕ್ಷೆಗೆ ಒಳಪಡಿಸಬೇಕು. ಗಾಂಜಾ ಹಾಗೂ ಮದ್ಯಪಾನದಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸುವ ಕೆಲಸ ಪೊಲೀಸ್ ಇಲಾಖೆ ಮಾಡುವ ಮೂಲಕ ಗಾಂಜಾ ಹಾಗೂ ಮದ್ಯ ವ್ಯಸನ ಮುಕ್ತ ಗ್ರಾಮವನ್ನಾಗಿ ಮಾಡಿ ಗ್ರಾಮದ ಜನರಿಗೆ ನೆಮ್ಮದಿ ಒದಗಿಸುವಂತೆ ಗ್ರಾಮಸ್ಥರು ಜಿಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಒತ್ತಾಯ ಮಾಡಿದ್ದಾರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ.